ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಿವತ್ತು ಲಾಂಗ್ ಬೀನ್ಸ್ ಅಲಸಂದೆ ಕಾಳು ಅಲಸಂದೆ ಅಂತ ಹೇಳ್ತಾರಲ್ಲ ಅದು, ಮತ್ತು ಕಡಲೆ ಬೀಜ ಇರುತ್ತಲ್ಲ, ನೆಲಗಡಲೆ ಹೇಳ್ತಾರೆ ನೋಡಿ, ಅದನ್ನು ಹಾಕಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ದಿ ಕೂಡ. ನಿಮಗೆಲ್ರಿಗೂ ಗೊತ್ತು, ಪೀನಟ್ಸ್, ನೆಲಗಡಲೆ ತುಂಬ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡಿ. ನೆಲಗಡಲೆನ ಒಂದು 2-3 ಗಂಟೆ ನೆನೆಸಿಡಬೇಕು. ಆಮೇಲೆ ಲಾಂಗ್ ಬೀನ್ಸ್, ಅಲಸಂದೆ ಅಂತೀವಿ ನಾವು ಇದಕ್ಕೆ. ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಇಂಚಷ್ಟು ಕಟ್ ಮಾಡಿಕೊಂಡು ಹಾಗೆ ಕಟ್ ಮಾಡಿರ್ಬೇಕು ನೋಡಿ. ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಅರ್ಧ ಇಂಚಷ್ಟು ಉದ್ದದ ಹಾಗೆ. ಫ್ರೆಶ್, ತುಂಬ ಗ್ರೀನಾಗಿ ಸೂಪರಾಗಿತ್ತು ಅಲಸಂದೆ ನೋಡಿ. ಮತ್ತು ಎಲ್ರಿಗೂ ಇದು ಇಷ್ಟ ಇರುತ್ತೆ ಯೂಸ್ವಲಿ ಈ ತರಕಾರಿ. ಮತ್ತು ಪೀನಟ್ಟು ಫುಲ್ ಪ್ರೋಟೀನ್ ಇರುತ್ತೆ ಎಲ್ರಿಗೂ, ಅದನ್ನು ತುಂಬ ಹಿಡಿಸುತ್ತೆ. ಈಗ ನಾನೊಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಕೆಂಪಾಗೋವರೆಗೆ ಬೆಳ್ಳುಳ್ಳಿನ ಸ್ವಲ್ಪ ಹುರ್ಕೊಳ್ಬೇಕು ನೋಡಿ. ನಾನು ಕುಕ್ಕರಲ್ಲಿ ಹಾಕಿ ಹೀಗೆ ಮಾಡ್ತಾಯಿದ್ದೀನಿ. ನಿಮಗೆ ಕಾಣ್ತಾ ಇದೆ ಅಲ್ವಾ? ಎಲ್ಲರೂ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿವಸದ ನಂತರ ನಾನೊಂದು ಲಾಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಶಾರ್ಟ್ಸ್ ಸ್ವಲ್ಪ ಹಾಕ್ತಾಯಿದ್ದೆ, ಆದರೆ ಲಾಂಗ್ ವಿಡಿಯೋ ಮಾಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಇನ್ಮೇಲೆ ಇನ್ನೂ ರೆಗ್ಯುಲರ್ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಈಗ ನೋಡಿ, ಬೆಳ್ಳುಳ್ಳಿ ಕೆಂಪಗಾಗಿ ಚೆನ್ನಾಗಿ ಹುರಿತು. ಆಮೇಲೆ ನಾವು ಒಂದು 2-3 ಗಂಟೆ ನೆನೆಸ್ಕೊಂಡಿರುವಂಥ ನೆಲಗಡಲೆ ಬೀಜ, ಪೀನಟ್ ಅಂತೀವಲ್ಲ, ಅದನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಆ ಒಗ್ಗರಣೆಗೆ ನೋಡಿ. ಹೀಗೆ ನಾವು ನೆನೆಸ್ಕೊಂಡಿರುವಂಥ ಪೀನಟನ್ನು ಹಾಕಬೇಕು. ನಾನಿಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಕೆಜಿಯಷ್ಟು ಅಲಸಂದೆ ತೊಗೊಂಡಿದ್ದೆ. ಅದಕ್ಕೆ ನಾನೊಂದು 1 ಕಪ್ಪಷ್ಟು ನೆಲಗಡಲೆ ಬೀಜನ ಹಾಕ್ತಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ನಿಮ್ಮ ಇಷ್ಟದ ಹಾಗೆ, ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ. ಮತ್ತು ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ನಾನೀಗ ತೊಳೆದು ವಾಶ್ ಮಾಡಿ ಒಂದೊಂದು ಇಂಚಾಗಿ ಒಂದು ಅರ್ಧ ಇಂಚಷ್ಟು ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಅಲಸಂದೆ ಅನ್ನ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಪೀನಟ್ ಹಾಕಿದ ಮೇಲೆ ಅದಕ್ಕೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ. ನಿಮಗೆ ಪೀನಟ್ ಸ್ವಲ್ಪ ಜಾಸ್ತಿ ಬೇಯಬೇಕಂತ ಇದ್ದರೆ ನೀವು ಮೊದಲೇ ಅದನ್ನು 2 ವಿಸಲ್ವರೆಗೆ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಅಲಸಂದೆ ಹಾಕಿ. ನನಗೆ ಸ್ವಲ್ಪ ಪೀನಟ್ ಕ್ರಂಚಿ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಒಟ್ಟಿಗೆ ಹಾಕಿ 1 ವಿಸಲ್ವರೆಗೆ ಕುಕ್ಕರಲ್ಲಿ ಬೇಯಿಸ್ತೀನಿ ಅಷ್ಟೇ. ನಿಮಗೆ ಪೀನಟ್ ತುಂಬ ಸಾಫ್ಟ್ ಬೇಕಂತ ಇದ್ದರೆ ಅದನ್ನು ಫಸ್ಟ್ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಇದು ಅಲಸಂದೆ ಒಟ್ಟಿಗೆ ಅದನ್ನು ಜಾಸ್ತಿ ಹೊತ್ತು ಬೇಯಿಸಿದರೆ ಅಲಸಂದೆ ತುಂಬ ಕರಗಿ ಹೋಗುತ್ತಲ್ವ, ಬೇಗ ಬೆಂದು ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ. ಬಟ್ ನನಗೆ ಒಂದೇ ಸೀಟಿ ಇಷ್ಟ, ಯಾಕಂದರೆ ಕ್ರಂಚಿ ನನಗೆ ನೆಲಗಡಲೆ ಚೆನ್ನಾಗಾಗುತ್ತೆ ಪೀನಟ್, ಅದಕ್ಕೋಸ್ಕರ. ಇದಕ್ಕೆ ಯಾವುದಾದ್ರೂ ಸಾಂಬಾರು ಮಸಾಲೆ, ಎನಿ ಮಸಾಲ, ಅಥವಾ ಮನೇಲಿ ನೀವೇನು ಮಸಾಲೆ ಹಾಕ್ತೀರಿ ಎಲ್ಲ ಪಲ್ಯಕ್ಕೆ ಅದು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದಕ್ಕೆ ನೀವು ಯಾವ ಮಸಾಲೆ ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ಟೇಸ್ಟಾಗೆ. ಅಥವಾ ಮಸಾಲೆ ಬೇಡ ಅಂದರೆ ಹೀಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ, ಅಚ್ಕಾರದ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಹಿಂಗೆ ಹಾಕಿದರೂ ಆಗುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರೋದ್ರಿಂದ ಹಿಂಗೆ ಮತ್ತು ಬೆಳ್ಳುಳ್ಳಿ ನಾವು ಒಟ್ಟಿಗೆ ಯೂಸ್ ಮಾಡೋದಿಲ್ಲ. ಇದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಬೇಯಕ್ಕೆ ಎಷ್ಟು ಬೇಕು ನೋಡಿ, ಒಂದು ಅರ್ಧ ಕಪ್ ಅಲ್ಲ, ಒಂದು 1/4 ಕಪ್ ನೀರು ಸಾಕಾಗುತ್ತೆ. ಅಷ್ಟನ್ನೇ ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಅದನ್ನು ಒಂದು ವಿಸಲ್ ಬರೋವರೆಗೆ ಬೇಯಿಸಬೇಕು ಅಷ್ಟೇ. ಒಂದೇ ವಿಸಲಲ್ಲಿ ಬಂದ್ ಮಾಡಿಬಿಡಬೇಕು, ಇಲ್ಲಾಂದರೆ ಅಲಸಂದೆ ಬೇಗ ಬೆಂದು ಹೋಗುತ್ತೆ, ಅದು ಬೇಗ ಬೇಯುತ್ತಲ್ವ. ಹಾಗಾಗಿ ನಾನು ಮೊದಲೇ ಹೇಳಿದಾಗೆ ನಿಮಗೆ ಬೇಕಾದರೆ ಪೀನಟನ್ನು ಫಸ್ಟ್ 1-2 ವಿಸಲ್ ಬೇಯಿಸ್ಕೊಳ್ಳಿ. ನಾನು ಹಾಗೆ ಮಾಡಲ್ಲ, ನನಗೆ ಕ್ರಂಚಿ ಪೀನಟ್ಸ್ ಇಷ್ಟ ಆಗುತ್ತೆ. ಸೊ ನಾನು ಒಟ್ಟಿಗೆ ಬೇಯಿಸೋದು ನೋಡಿ. ಇಷ್ಟು ಘಮ ಅಂತ ಪರಿಮಳ ಬರ್ತಾ ಉಂಟು. ನಿಜವಾಗ್ಲೂ ನಾನು ಹೇಳ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಅನ್ನ, ಸಾಂಬಾರು ಅಥವಾ ಅನ್ನ, ದಾಲ್ ಮತ್ತು ಇದನ್ನು ಸೈಡ್ ಡಿಶ್ ಆಗಿ ತೊಗೊಳ್ಬೋದು. ಅಥವಾ ನೀವು ಚಪಾತಿ, ರೋಟಿ ತಿನ್ನೋದಾದರೆ ಅದಕ್ಕೂ ನೀವು ಈ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಖಂಡಿತವಾಗಿ ನೀವೆಲ್ಲ ಟ್ರೈ ಮಾಡಿ ನೋಡಿ, ವೆರಿ ವೆರಿ ಟೇಸ್ಟಿಯಾಗಿರುತ್ತೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇದು ಹೇಗೆ ಅನಿಸುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ನಿಮ್ಮನ್ನು ಇನ್ನೊಂದು ಡಿಶ್ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್. ನಿಜ ತುಂಬ ಪರಿಮಳ. ನಾನೀಗ ಹೊರಟೆ ಊಟ ಮಾಡಲಿಕ್ಕೆ, ನನಗೆ ತುಂಬ ಬಾಯಲ್ಲಿ ನೀರು ಬರ್ತಾ ಉಂಟು.